Hello all, welcome to our channel Chitra Charche. Here is our non-spoiler review of the film Pushpa 2 starring icon star Allu Arjun, Rashmika Mandana, which is written and directed by Sukumar. ಫಸ್ಟ್ ಥಿಂಗ್ ಫಸ್ಟ್, ಈ ಮೂವಿ ಹೇಗಿದೆ ಅಂದರೆ ನನಗೆ ಇಷ್ಟ ಆಯಿತು. ಇನ್ನು ಮೂವಿ ವಿಷಯಕ್ಕೆ ಬರೋದಾದರೆ, ಮೂವಿ ಫಸ್ಟ್ ಹಾಫ್ ಕಂಪ್ಯಾರಿಟಿವ್ಲಿ ಸೆಕೆಂಡ್ ಹಾಫ್ಗಿಂತ ತುಂಬ ಸ್ಪೀಡಾಗಿ ಹೋಗುತ್ತೆ. ಆ್ಯಂಡ್ ಸೆಕೆಂಡ್ ಹಾಫ್ ನನಗೆ ಸ್ವಲ್ಪ ಸ್ಟ್ರೆಚಿ ಅಂತ ಅನಿಸ್ತು. ಬಿಕಾಸ್ ಮೂವಿ 3 hours 21 minutes ಇರೋದ್ರಿಂದ ನನಗೆ ಆ ಥರ ಅನ್ನಿಸ್ತು. ಸೊ ಇಲ್ಲಿಂದ ನನಗೆ ಈ ಮೂವಿಲಿ ಏನೆಲ್ಲ ಇಷ್ಟ ಆದವು, ಏನೆಲ್ಲ ಇಷ್ಟ ಆಗಲಿಲ್ಲ ಅಂತ ನೋಡೋಣ. ಮೊದಲು ಪಾಸಿಟಿವ್ಸ್ಗೆ ಬರೋದಾದರೆ, ಈ ಮೂವಿಯ ಸ್ಟ್ರಕ್ಚರ್ ಕಮರ್ಷಿಯಲ್ ಸಿನಿಮಾನ ರೀಡಿಫೈನ್ ಮಾಡೋ ಥರ ಇದೆ. ಆ್ಯಂಡ್ ಮೂವಿನಲ್ಲಿ ಕೆಲವು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ನು ಚೆನ್ನಾಗಿ ಬರ್ಕೊಂಡಿದ್ದಾರೆ. ಹಾಗೆ ಸಿನಿಮಾದ ಆ್ಯಕ್ಷನ್ ಎಪಿಸೋಡ್ಸ್ ಕಡಿಮೆ ಇದ್ರೂ ಚೆನ್ನಾಗಿ ಕೊರಿಯೋಗ್ರಾಫ್ ಮಾಡಿದ್ದಾರೆ. ಆ್ಯಂಡ್ ಇಂಟರ್ವಲ್ ಬ್ಲಾಕ್ನ ಇವರು ರೆಗ್ಯುಲರ್ ಟೆಂಪ್ಲೇಟ್ನಲ್ಲಿ ಸೆಟ್ ಮಾಡದೆ ಡೈರೆಕ್ಟರ್ ಸುಕುಮಾರ್ ಅವರು ಈ ಪುಷ್ಪ ಮತ್ತು ಬನ್ವರ್ ಸಿಂಗ್ ಶೆಖಾವತ್ನ ನಡುವೆ ಇನ್ನೂ ದೊಡ್ಡ ರೈವಲ್ರಿನ ಸೆಟ್ ಮಾಡೋ ಚಾಯ್ಸ್ ನನಗೆ ಬಹಳ ಕ್ರಿಯೇಟಿವ್ ಆ್ಯಂಡ್ ಸ್ಮಾರ್ಟ್ ಮೂವ್ ಅಂತ ಅನ್ನಿಸ್ತು. ಇನ್ನು ಆಲ್ರೆಡಿ ಕ್ಯಾಟ್ ಆ್ಯಂಡ್ ಮೌಸ್ ಗೇಮ್ ಪುಷ್ಪ ಮತ್ತು ಬನ್ವರ್ ಸಿಂಗ್ ಶೆಖಾವತ್ ನಡುವೆ ನಡೀತಿರುತ್ತೆ. ಇಲ್ಲಿಂದ ಇನ್ನೂ ದೊಡ್ಡದಾಗೋದನ್ನ ನಾವು ನೋಡ್ತೀವಿ. ಆ್ಯಂಡ್ ಕೆಂಪು ಚಂದನವನ್ನು ಪುಷ್ಪ ಚಾಲೆಂಜ್ ಮಾಡಿ ಸಾಗಿಸೋದು ಸಹ ಬಹಳ ಚೆನ್ನಾಗಿ ತೋರಿಸಿದೆ. ಇನ್ನು ಈ ಮೂವಿಗೆ ಒಂದು ದೊಡ್ಡ ಪಾಸಿಟಿವ್ ಅಂದರೆ ಅದು ಐಕನ್ ಸ್ಟಾರ್ ಅಲ್ಲು ಅರ್ಜುನ್ ಮತ್ತು ಕಾಸ್ಟ್. ಅಲ್ಲು ಅರ್ಜುನ್ ಮ್ಯಾನ್ ಈ ಸಿನಿಮಾದಲ್ಲಿ ಟಾಪ್ ನಾಚ್ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದಾರೆ. ಆ್ಯಂಡ್ ಅಲ್ಲು ಅರ್ಜುನ್ ಈ ಸಿನಿಮಾದಲ್ಲಿ ಕ್ರಿಂಜ್ ಆಗಬೇಕಾಗಿರೋ ಸೀನ್ಸ್ನ ತನ್ನ ಪರ್ಫಾರ್ಮೆನ್ಸ್ನಿಂದ ಬ್ಯಾಲೆನ್ಸ್ ಮಾಡಿದ್ದಾರೆ. ಅವರ ಸ್ಲ್ಯಾಂಗ್ ಆಗಲಿ ಒಂದು ರೀತಿಲಿ ಅಲ್ಲು ಅರ್ಜುನ್ನ ಮೂವಿಯಿಂದ ತೆಗೆದ್ರೆ ಮೂವಿ ಒಂದು ಮೀಡಿಯಾಕರ್ ಮೂವಿ ಆಗಿಬಿಡುತ್ತೆ. ಅಷ್ಟು ಶೈನ್ ಆಗ್ತಾರೆ ಥ್ರೂ ಔಟ್ ಮೂವಿ ಅವರು. ಇನ್ನು ಸರ್ಪ್ರೈಸಿಂಗ್ಲಿ ರಶ್ಮಿಕಾ ಅವರಿಗೂ ಒಂದು ಒಳ್ಳೆ ಕ್ಯಾರೆಕ್ಟರ್ನ ಕೊಟ್ಟಿದ್ದಾರೆ. ಆ್ಯಂಡ್ ಅವರು ಆ ಪಾತ್ರಕ್ಕೆ ನ್ಯಾಯ ಮಾಡಿದ್ದಾರೆ ಅಂತ ಅನ್ನಿಸ್ತು. ಇನ್ನು ಕೇಶವ, MLA, CM, ಪುಷ್ಪ ಅವರ ಅಮ್ಮ, ಪುಷ್ಪ ಅವರ ಅಣ್ಣ ಪಾತ್ರ ಮಾಡಿರೋರು ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಫಹದ್ ಫಾಸಿಲ್ ಅವರ ಪರ್ಫಾರ್ಮೆನ್ಸ್ ನನಗೆ ಇಷ್ಟ ಆಯಿತು. ಈ ಸಿನಿಮಾದ ಕ್ಲೈಮ್ಯಾಕ್ಸ್ ಬ್ಲಾಕ್ನ ಮೇಲೆ ನನಗೆ ಮಿಕ್ಸ್ಡ್ ಫೀಲಿಂಗ್ಸ್ ಇದೆ. ಕ್ಲೈಮ್ಯಾಕ್ಸ್ ಫೈಟ್ ಇಲ್ಲಾಜಿಕಲ್ ಆಗಿದ್ದರೂ ಚೆನ್ನಾಗಿದೆ ಅಂತ ಅನ್ನಿಸ್ತು. ಇನ್ನು ಸಿನಿಮಾದ ಸಿನಿಮಾಟೋಗ್ರಫಿ ಬೈ ಕ್ಯೂಬಾ ಮ್ಯಾನ್ ಎಕ್ಸಲೆಂಟ್ ವಿಜುವಲ್ಸ್ನ ಕೊಟ್ಟಿದ್ದಾರೆ ಸಿನಿಮಾಗೆ. ಆ್ಯಂಡ್ ಇವರ ಹ್ಯಾಂಡ್ ಹೆಲ್ಡ್ ಶಾಟ್ಸ್ ಈ ಮೂವಿನಲ್ಲಿ ಇವೆ. ಆ್ಯಂಡ್ ಆ ವಿಜುವಲ್ಸ್ ನನಗೆ ತುಂಬ ಇಂಪ್ರೆಸಿವ್ ಅಂತ ಅನ್ನಿಸ್ತು. ಇನ್ನು ಮ್ಯೂಸಿಕ್ ಬೈ DSP ಆ್ಯಂಡ್ ಅದರ್ಸ್ ಈ ಸಿನಿಮಾಗೆ ಇನ್ನೊಂದು ಬಿಗ್ ಪಾಸಿಟಿವ್ ಅಂತ ಹೇಳಿದರೆ ಆಫ್ಟರ್ ಅಲ್ಲು ಅರ್ಜುನ್ ಅದು ಈ ಸಿನಿಮಾದ BGM ಆ್ಯಂಡ್ ಸಾಂಗ್ಸ್ ಎಲ್ಲ ಚೆನ್ನಾಗಿದ್ದು. ಆ್ಯಂಡ್ BGM ವಾಸ್ ಸೋ ಗುಡ್ ಅಂತ ಹೇಳ್ಬೋದು. ಇನ್ನು ನೆಗೆಟಿವ್ಸ್ ಅಂದರೆ ಈ ಸಿನಿಮಾದಲ್ಲಿ ಫಾಫಾ ಅಂತ ಆ್ಯಕ್ಟರ್ನ ಇಟ್ಕೊಂಡು ಅವರ ಪೊಟೆನ್ಷಿಯಲ್ ವೇಸ್ಟ್ ಮಾಡುತ್ತೆ ಈ ಫಿಲ್ಮ್. ಫಾಫಾ ಅವರ ಜೊತೆ ಕಾಮಿಡಿ ಮಾಡಬೇಕಾ ಇಲ್ಲ ನೆಗೆಟಿವ್ ಆಗಿ ತೋರಿಸ್ಬೇಕಾ ಅಂತ ಡಿಸೈಡ್ ಮಾಡೋಕ್ಕೆ ಆಗ್ತಿಲ್ಲ ಅನ್ನೋ ಥರ ಇತ್ತು ಈ ಸಿನಿಮಾದಲ್ಲಿ. ಇನ್ನು ಈ ಮೂವಿಯ ಸೆಕೆಂಡ್ ಹಾಫ್ ಸ್ಟ್ರೆಚಿ ಅಂತ ಅನಿಸುತ್ತೆ. ಆದರೆ ಕೇವಲ ಪಾರ್ಟ್ 3ಗೋಸ್ಕರ ಮಾತ್ರ ಸೆಕೆಂಡ್ ಹಾಫ್ನಲ್ಲಿ ಹೊಸ ವಿಲನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಆ್ಯಂಡ್ ಅದು ಔಟ್ ಆಫ್ ದ ಪ್ಲೇಸ್ ಅಂತ ನನಗೆ ಪರ್ಸ್ನಲಿ ಅನ್ನಿಸ್ತು. ಇನ್ನು ಫೈನಲಿ ಡೈರೆಕ್ಟರ್ ಸುಕುಮಾರ್ ಅವರು ಹಿ ಡನ್ ಎ ಡ್ಯಾಮ್ ಗುಡ್ ಜಾಬ್ ಮ್ಯಾನ್. ಅವರು ಈ ಪುಷ್ಪ 2ನ ಒಂದು ಯೂನಿಕ್ ವೇನಲ್ಲಿ ಪ್ರೆಸೆಂಟ್ ಮಾಡಿದ್ದಾರೆ. ಆ್ಯಂಡ್ ಇಟ್ಸ್ ಗುಡ್. ಆದರೆ ಸುಕುಮಾರ್ ಅವರ ಸ್ಟ್ರಾಂಗ್ ಝೋನ್ ಆದ ಸುಕುಮಾರ್ ರೈಟಿಂಗ್ ಈ ಮೂವಿಲಿ ಎಕ್ಸ್ಪೆಷಲಿ ಸೆಕೆಂಡ್ ಹಾಫ್ನಲ್ಲಂತೂ ಕಾಣಿಸೋದೇ ಇಲ್ಲ. ಓವರ್ ಆಲ್ ಪುಷ್ಪ 1ನ ನೀವು ನೋಡಿದರೆ ಪುಷ್ಪ 2ನಲ್ಲಿ ಏನು ನಡೆದಿದೆ ಅಂತ ನೋಡೋಕ್ಕಾದರೂ ಈ ಫಿಲ್ಮ್ನ ನೀವು ನೋಡ್ಬೋದು. ಆ್ಯಂಡ್ ಈ ಫಿಲ್ಮ್ನ ನೋಡೋಕ್ಕೆ ಇನ್ನೊಂದು ದೊಡ್ಡ ಕಾರಣ ಅಂದರೆ ಅದು ಅಲ್ಲು ಅರ್ಜುನ್. ಸೊ ದ್ಯಾಟ್ಸ್ ಆಲ್ ಫಾರ್ ದಿ ಟುಡೇ ಗೈಸ್. ಹೋಪ್ ಯು ಗೈಸ್ ಲೈಕ್ ದ ವಿಡಿಯೋ. ಇಫ್ ಲೈಕ್ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಚಿತ್ರಚರ್ಚೆ. ಸೈನಿಂಗ್ ಆಫ್ ಟೀಮ್ ಚಿತ್ರಚರ್ಚೆ.